ನಮಸ್ಕಾರ ಗೆಳೆಯರೆ, ನಾವು ಇವತ್ತಿನ ಈ ವಿಡಿಯೋ ಮೂಲಕ ಇತಿಹಾಸದ ಮತ್ತೊಂದು ಅದ್ಭುತ ಇನೋವೇಷನ್ ಆದ ಸ್ಕ್ರೂ ಮೈಕ್ರೋಮೀಟರ್ ಬಗ್ಗೆ ತಿಳಿದುಕೊಳ್ಳೋಣ. ಇದನ್ನು 16ನೇ ಶತಮಾನದಲ್ಲಿ ಇಂಗ್ಲೆಂಡಿನ ವಿಜ್ಞಾನಿಯಾದ ವಿಲಿಯಂ ಗ್ಯಾಸ್ನೋಯಿ ಅವರು 1635ರಲ್ಲಿ ಸ್ಕ್ರೂ ಮೈಕ್ರೋಮೀಟರ್ ತಂತ್ರಜ್ಞಾನವನ್ನು ದೂರದರ್ಶಕಗಳಲ್ಲಿ ಉಪಯೋಗಿಸಿ ಆಕಾಶದಲ್ಲಿ ಇರುವ ನಕ್ಷತ್ರಗಳ ಅಂತರವನ್ನು ಅಳೆಯಲು ಬಳಸಿದರು. ಇವರು ಖಗೋಳ ವಿಜ್ಞಾನ ಮತ್ತು ಅಳತೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮಹತ್ತರ ಕೊಡುಗೆ ನೀಡಿದರು. ಇವರು ಟೆಲಿಸ್ಕೋಪಿಗೆ ಉನ್ನತ ಮಟ್ಟದ ನಿಖರತೆ ನೀಡಿದರು. ಇವರು ಮೊದಲ ಬಾರಿಗೆ ದೂರದರ್ಶಕದಲ್ಲಿ ಸ್ಕ್ರೂ ಮೈಕ್ರೋಮೀಟರ್ ಆವಿಷ್ಕರಿಸಿದರು. ಇವರ ಈ ಆವಿಷ್ಕಾರ ಮುಂದಿನ ದಿನಗಳಲ್ಲಿ ನಿಖರವಾದ ಅಳತೆ ಸಾಧನಗಳಿಗೆ ಗಟ್ಟಿ ಅಡಿಪಾಯವನ್ನು ಹಾಕಿತು. ಇವರ ಕೊಡುಗೆಗಳು: ಸ್ಕ್ರೂ ಮೈಕ್ರೋಮೀಟರ್ ಆವಿಷ್ಕಾರ, ಸೈಟ್ ಗ್ಲಾಸ್ ಮತ್ತು ಸ್ಕ್ರೂ ಸ್ಕೇಲ್ ಬಳಸಿದ ಒಂದು ಸಾಧನವನ್ನು ಅಭಿವೃದ್ಧಿಪಡಿಸಿದರು. ಇದನ್ನು ನಕ್ಷತ್ರಗಳ ನಡುವಿನ ಅಂತರವನ್ನು ಅತ್ಯಂತ ನಿಖರವಾಗಿ ಅಳೆಯಲು ಸಹಾಯ ಮಾಡಿತು. ಈ ಸಾಧನೆಯಿಂದಾಗಿ ಈತನನ್ನು ಮೈಕ್ರೋಮೀಟರ್ ತಂತ್ರಜ್ಞಾನದ ಪಿತಾಮಹ ಎಂದು ಕರೆಯುತ್ತಾರೆ. ಮುಂದೆ ಇದನ್ನು ಬ್ರಿಟಿಷ್ ಎಂಜಿನಿಯರ್ ಆದ ಜೇಮ್ಸ್ ವಾಟ್ 1776ರಲ್ಲಿ ಒಂದು ನಿಖರ ಅಳತೆ ಸಾಧನವನ್ನು ಅಭಿವೃದ್ಧಿಪಡಿಸಿದರು. ಇದನ್ನು ನಾವು ಇಂದು ಮೈಕ್ರೋಮೀಟರ್ ಎಂದು ಗುರುತಿಸುತ್ತೇವೆ. ಈ ಮಾಹಿತಿ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ. ಧನ್ಯವಾದಗಳು.